ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ. ಈ ಹಾಡು ಪದ್ಯ ಕನ್ನಡದವ್ರಿಗೆಲ್ಲರಿಗೂ ಗೊತ್ತು. ನಿತ್ಯೋತ್ಸವ ಕವಿ ಅಂತಲೇ ಪ್ರಸಿದ್ಧರಾಗಿರುವ KS ನಿಸಾರ್ ಅಹ್ಮದ್ ಅವರ ಈ ಒಂದು ಹಾಡು ಪದ್ಯ ಎಲ್ಲರೂ ಕೇಳಿರ್ತೀವಿ. ಇವತ್ತು ನನ್ನ ಮಗ ಇದನ್ನು ಬಾಯ್ಪಾಠ ಮಾಡಿ ನನಗೆ ತಂದು ಒಪ್ಪಿಸ್ತಾ ಇದ್ದ. ಇದರಲ್ಲಿ ತಾಯಿಯ ನಿತ್ಯೋತ್ಸವ ಅಂತ ಇದೆಯಲ್ಲ, ತಾಯಿ ಅಂದರೆ ಇದರಲ್ಲಿ ಯಾರನ್ನು ಕರೆದಿದ್ದಾರೆ ಅಂತ ನಾನು ಅವನನ್ನು ಕೇಳಿದೆ. ಗೊತ್ತಿಲ್ಲ ಅಂದ. ಯಾಕೆ ಟೀಚರ್ ಹೇಳಿಲ್ವಾ ಅಂತ ಕೇಳಿದೆ. ಇಲ್ಲ ಹೇಳಿಲ್ಲ ಅಂತಂದ. ಬೇಜಾರಾಯಿತು. ಯಾಕೆ ಟೀಚರ್ಗೆ ಗೊತ್ತಿಲ್ವಾ? ಎಷ್ಟು ಸತಿ ಈ ಥರ ಆಗುತ್ತೆ. ಕನ್ನಡ ಟೀಚರ್ಸ್ಗೆ ಎಷ್ಟೋ ವಿಷಯಗಳು ನಮ್ಮ ಕರ್ನಾಟಕದ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ ಗೊತ್ತೇ ಇರಲ್ಲ. ಯಾಕೆ ಹೀಗಾಗ್ತಿದೆ? ನಾವು ಯಾರೂ ನಮ್ಮ ಮಕ್ಕಳಿಗೆ ಕನ್ನಡದಲ್ಲಿ ಉನ್ನತ ಶಿಕ್ಷಣ ಕೊಡಿಸೋದೇ ಇಲ್ಲ ಅಲ್ವಾ? ನೀನು ಕನ್ನಡ ಪ್ರೊಫೆಸರ್ ಆಗು, ಲೆಕ್ಚರರ್ ಆಗು ಅಂತ ಯಾರು ಹೇಳ್ತೀವಿ? ಆ ದಿಸೆಯಲ್ಲಿ ಮಕ್ಕಳನ್ನ ಓದಿಸ್ತೀವಿ? ಎಲ್ರಿಗೂ ಡಾಕ್ಟರ್ಸು ಇಂಜಿನಿಯರ್ಸ್ ಆಗಬೇಕಲ್ವ? ಹಾಗಾಗಿ ನಾನು ಹಾಗೇ, ಇಲ್ಲ ಅಂತ ಹೇಳಲ್ಲ. ನಾನು ಏನು ಮಾಡಬಹುದು? ಹಾಗಾದರೆ ನಾವು ಕನ್ನಡದಲ್ಲಿ ಆಸಕ್ತಿ ಇರೋರು ವಾಲಂಟರಿಯಾಗಿ ಶಾಲೆಗಳಿಗೆ ಹೋಗಿ ಪಾರ್ಟ್ ಟೈಮ್ ಹೇಳ್ಕೊಡ್ಬಹುದಲ್ವ? ನೀವು ಕಾರ್ಪೊರೇಟ್ ಜಾಬೇ ಮಾಡ್ತಾಯಿರಿ, ಆದರೆ ಕನ್ನಡದಲ್ಲಿ ಆಸಕ್ತಿ ಇದ್ದರೆ ಚೆನ್ನಾಗಿ ಕಲಿತು ನೀವು ಹೇಳ್ಕೊಡ್ಬಹುದಲ್ವ? ಗೃಹಿಣಿಯರು ಎಷ್ಟು ಜನ ಪಾರ್ಟ್ ಟೈಮ್ ಹೋಗಿ ಹೇಳ್ಕೊಡ್ಬಹುದಲ್ವ? ಯಾಕೆ ನಾವು ಹೀಗೆ ಮಾಡಬಾರ್ದು ಅಂತ ನನಗಿವತ್ತು ತುಂಬ ಅನ್ನಿಸ್ತು. ಶಾಲೆಗಳು ಕೂಡ ಈ BEd ಮಾಡಿರಬೇಕು, ಅದೇ ಮಾಡಿರಬೇಕು, ಇದೇ ಮಾಡಿರಬೇಕು ಅಂತ ಕಡ್ಡಾಯ ಮಾಡ್ದೇ ಇಂಥ ಒಂದು ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ರೆ ಕನ್ನಡ ಉಳಿಯುತ್ತೆ ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ?